ಒಂದು ಸಣ್ಣ ಹಳ್ಳಿಯಲ್ಲಿ ಕಾರ್ತಿಕ್ ಅನ್ನೋ ಹುಡುಗ ಇದ್ದ. ಅವನ ಮನೆ ತುಂಬ ಬಡವಾಗಿತ್ತು. ಮಣ್ಣಿನ ಮನೆ, ಹಳೆಯ ಪಾತ್ರೆಗಳು ಮತ್ತು ಒಂದು ಪ್ರೀತಿಯ ಹೃದಯ. ಅದು ಅವನ ಅಮ್ಮ. ಅವಳು ಹೆಸರು ಲಕ್ಷ್ಮಿ. ಆದರೆ ಆದಾಯ ತುಂಬ ಕಡಿಮೆ. ಅವಳ ಜೀವನದ ಏಕೈಕ ಉದ್ದೇಶ ನನ್ನ ಮಗ ದೊಡ್ಡವನಾಗಬೇಕು. ಅವಳು ದಿನವೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಮನೆ ಸ್ವಚ್ಛ ಮಾಡುತ್ತಿದ್ದಳು, ಪಾತ್ರೆ ತೊಳೆಯುತ್ತಿದ್ದಳು, ಕೆಲವೊಮ್ಮೆ ಹೊಲದಲ್ಲೂ ಕೂಲಿ ಕೆಲಸ ಮಾಡುತ್ತಿದ್ದಳು. ಆದರೆ ಆದಾಯ ತುಂಬಾ ಕಡಿಮೆ. ಒಂದು ದಿನ ಮನೆಯಲ್ಲಿ ಅಕ್ಕಿ ಕೂಡ ಇರಲಿಲ್ಲ. ಕಾರ್ತಿಕ್ ಕೇಳಿದ, ಅಮ್ಮ, ಇಂದು ಊಟ ಇಲ್ಲವಾ? ಲಕ್ಷ್ಮೀ ನಗುತ್ತಾ ಹೇಳಿದ್ಲು, ನಾನೀಗಾಗ್ಲೇ ತಿಂದಿದ್ದೀನಿ ಮಗ, ನೀನ್ ತಿನ್ನು. ಆದ್ರೆ ಅದು ಸುಳ್ಳು. ಅವಳು ತಿನ್ಲೇ ಇರಲಿಲ್ಲ. ಆ ದಿನ ಕಾರ್ತಿಕ್ ತಿನ್ನಿದ್ದ ಅನ್ನ ಅವಳ ಹಸಿವಿನಿಂದ ಬಂದದ್ದು. ಲಕ್ಷ್ಮೀ ನಗುತ್ತಾ ಹೇಳಿದ್ಲು, ನಾನೀಗಾಗ್ಲೇ ತಿಂದಿದ್ದೀನಿ ಮಗ, ನೀನ್ ತಿನ್ನು. ಆದ್ರೆ ಅದು ಸುಳ್ಳು. ಅವಳು ತಿನ್ಲೇ ಇರಲಿಲ್ಲ. ಆ ದಿನ ಕಾರ್ತಿಕ್ ತಿನ್ನಿದ್ದ ಅನ್ನ ಅವಳ ಹಸಿವಿನಿಂದ ಬಂದದ್ದು. ಕಾಲ ಕಳೆಯಿತು. ಕಾರ್ತಿಕ್ ಶಾಲೆಗೆ ಹೋಗ್ತಾ ಇದ್ದ. ಆದ್ರೆ ಕೆಲವೊಮ್ಮೆ ಅವನು ಬೇಸರ ಪಡ್ತಿದ್ದ. ಅವನ ಸ್ನೇಹಿತರು ಹೊಸ ಬಟ್ಟೆ, ಹೊಸ ಬ್ಯಾಗು, ಅವನಿಗೆ ಮಾತ್ರ ಹಳೆಯ ಬ್ಯಾಗು. ಒಂದು ದಿನ ಅವನು ಕೋಪದಿಂದ ಮನೆಗೆ ಬಂದು, ನನಗೆ ಈ ಜೀವನ ಬೇಡ, ನಾನ್ ಬಡವಾಗ್ಬೇಕಿಲ್ಲ ಎಂದು ಅತ್ತ. ಆಗ ಅವನಮ್ಮ ಶಾಂತವಾಗಿ ಅವನ ಹತ್ರ ಕುಳಿತು ಅವನ ತಲೆ ಮೇಲೆ ಕೈ ಇಟ್ಟು ಹೇಳಿದಳು, ಮಗ, ಬಡತನ ಶಾಪ ಅಲ್ಲ, ಅದು ಪರೀಕ್ಷೆ. ನೀನು ಓದಿದ್ರೆ ನೀನು ಬದಲಾಯಿಸಬಹುದು. ಆ ಮಾತು ಕಾರ್ತಿಕ್ ಹೃದಯಕ್ಕೆ ತಾಕಿತು. ಆ ದಿನದಿಂದ ಅವನು ತೀರ್ಮಾನ ಮಾಡಿದ, ನನ್ನ ಅಮ್ಮ ಮತ್ತೆ ಅಳಬಾರದು. ಅವನು ರಾತ್ರಿ ಬೆಳಕಿಲ್ಲದ ಮನೆಯಲ್ಲಿ ದೀಪದ ಬೆಳಕಿನಲ್ಲಿ ಓಡುತ್ತಿದ್ದ. ಅಮ್ಮ ಅವನ ಪಕ್ಕದಲ್ಲಿ ಕುಳಿತು ನೀರು ಕುಡುತ್ತಿದ್ದಳು. ವರ್ಷಗಳು ಕಳೆದವು. ಕಾರ್ತಿಕ್ ಸ್ಟೇಟ್ ರ್ಯಾಂಕ್ ತಂದು ಎಲ್ಲರ ಆಶ್ಚರ್ಯಪಟ್ಟನು. ಆದ್ರೆ ಅವನ ಅಮ್ಮ ಮಾತ್ರ ಕಣ್ಣೀರು ಹಾಕಿ ನಗದಳು. ಅವನಿಗೆ ಜಾಬ್ ಸಿಕ್ಕಿತ್ತು. ಮೊದಲ್ ಸ್ಯಾಲ್ರಿ ಬಂದ ದಿನ ಅವ ಮನೆಗ್ ಹೋದ. ಅಮ್ಮ, ಇದ್ ನನ್ ಸಂಬಳ ಅಲ್ಲ, ಇದು ನೀನ್ ತಿಂದೇ ಬಿಟ್ಟ ಅನ್ನದ ಬೆಲೆ. ಆ ದಿನ ಲಕ್ಷ್ಮಿ ಹೊಟ್ಟೆ ತುಂಬಾ ಊಟ ಮಾಡುತ್ತಾಳೆ ಕಾರ್ತಿಕೃತಿಯ. ಯಾಕೆ ಅಂದ್ರೆ ಅವನಿಗೆ ಗೊತ್ತು, ತಾಯಿಯ ಪ್ರೀತಿಯಂದ್ರೆ ಅದು ದೇವರ ಪ್ರೀತಿಗಿಂತ ಕಡಿಮೆ ಅಲ್ಲ. ಇದು ಮನೆಗೆ ಹೋಗಿ ಹೇಳಿ, ಅಮ್ಮ ಧನ್ಯವಾದ ಅಂದ. ಈ ಕಥೆ ನಮ್ಗೆ ಏನ್ ಕಲಿಸ್ತದೆ? ನಾವು ದೊಡ್ಡವರಾಗೋಕೆ ನಮ್ಮ ಹಿಂದೆ ಯಾರೋ ಒಂದು ಹೃದಯ ಹುಟ್ಟಿರುತ್ತೆ. ಅದು ನಮ್ಮ ಅಮ್ಮ. ಇದು ಇಂದು ಒಂದು ಸಲ ಅವಳ ಹತ್ರ ಹೋಗಿ ಹೇಳಿ, ಅಮ್ಮ ಧನ್ಯವಾದ.